ಹಲೋ ವಿವರ್ಸ್, ಇವತ್ತು ನಾನು ನಿಮಗೆ ಚಾಪ್ಟರ್ ನಂಬರ್ 9 ಪೆರಿಮೀಟರ್ ಆ್ಯಂಡ್ ಏರಿಯಾ CBSE ಆ್ಯಂಡ್ NCERT ಲೆಸನ್ ಚಾಪ್ಟರ್ ಫುಲ್ ಎಕ್ಸಸೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ನಾನು ನಿಮ್ಗೆ ಹೇಳಿದ್ದೆ ಕಮೆಂಟಲ್ಲಿ ನಿಮ್ಗೆ ಯಾವ್ದು ಚಾಪ್ಟರ್ ಬೇಕು ಅದು ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ನೀವು ಕಮೆಂಟ್ ಮಾಡಿದ್ದೀರಾ, ನಾನು ನೋಡಿದೆ. ಸೊ ಯಾರಿಗಿನ್ನ ಬೇಕು ಅವರು ಕಮೆಂಟ್ ಮಾಡ್ಬೋದು. ನಾನು ಆ ಚಾಪ್ಟರ್ನ ಸೈನ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಮ್ಯಾಥ್ಸ್, ಇಂಗ್ಲೀಷ್ ಇರ್ಬೋದು, ನೀವು ಹಾಕಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೂವ್ ಆನ್. ಸೊ ಪೆರಿಮೀಟರ್ ಆ್ಯಂಡ್ ಏರಿಯಾ ಈ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ವಾಟ್ ಈಸ್ ಪೆರಿಮೀಟರ್, ವಾಟ್ ಈಸ್ ಏರಿಯಾ ಅಂತ ಗೊತ್ತಾಗಬೇಕು. ಪೆರಿಮೀಟರ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಪೆರಿಮೀಟರ್ ಅಂದರೆ ಒಂದು ಫಿಗರ್ ಇದೆ ಇಲ್ಲಿ, ಇದು ಸ್ಕ್ವೇರ್ ಇದೆ. ಸೊ ಇದ್ರದ್ದು 4 ಸೈಡ್ಸ್ ಇದೆ ಅಲ್ವಾ, 1 2 3 4 ಸೈಡ್ಸ್ ಇದೆ. ಈ ಸೈಡ್ಸ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಲ್ವಾ, ಇದು ಮೆಜರ್ಮೆಂಟ್ ಆಫ್ 4 ಸೈಡ್ಸ್, ಅದನ್ನು ಪೆರಿಮೀಟರ್ ಅಂತ ಕರಿತೀವಿ. S1 S2 S3 S4 ಅಂತ ನೇಮ್ ಕೊಟ್ಟರೆ S1 ಪ್ಲಸ್ S2 ಪ್ಲಸ್ S3 ಪ್ಲಸ್ S4 ಇದು ಪೆರಿಮೀಟರ್ ಆಗುತ್ತೆ, ಈಸ್ ಈಕ್ವಲ್ ಟು ಪೆರಿಮೀಟರ್. ಅರ್ಥ ಆಗ್ತಾ ಇದೆಯಾ? ರೆಕ್ಟ್ಯಾಂಗಲ್ ಇದೆ, ಇದರದ್ದು 4 ಸೈಡ್ಸ್ ಇದೆ, 1 2 3 4. ಸೊ ಇದರದ್ದು ಸೈಡ್ಸಿನ ಮೆಜರ್ಮೆಂಟ್ಗೆ ನಾವು ಪೆರಿಮೀಟರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ವಾಟ್ ಈಸ್ ಏರಿಯಾ ಅಂತ ಹೇಳಿದರೆ, ಇವಾಗ ಸ್ಕ್ವೇರ್ ಶೇಪ್ ಇದೆ, ಇದ್ರದ್ದು ಸೈಡ್ ಎಷ್ಟಿದೆ ಮತ್ತು ಇದ್ರದ್ದು ಬ್ರೆತ್, ಲೆಂತ್ ಎಷ್ಟಿದೆ, ಬ್ರೆತ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದು. ಒಂದು ಸೈಡು, ಒಂದು ಲೆಂತ್, ಒಂದು ಬ್ರೆತ್ ಫೈಂಡ್ ಔಟ್ ಮಾಡ್ತೀವಲ್ವ, L+B, ಅದನ್ನು ನಾವು ಏರಿಯಾ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಲೆಂತ್ ಮತ್ತು ಬ್ರೆತ್ನ ಫೈಂಡ್ ಔಟ್ ಮಾಡೋದನ್ನು ಏರಿಯಾ ಅಂತ ಕರಿತೀವಿ. 4 ಸೈಡ್ಸ್ ಮೆಜರ್ಮೆಂಟ್ ತಗೊಳ್ಳೋದನ್ನು ಪೆರಿಮೀಟರ್ ಅಂತ ಕರಿತೀವಿ. ಸೊ ನಿಮಗೆ ಒಂದು ಕ್ವಶನ್ ಬರ್ತಿರ್ಬೋದು, ಇವಾಗೇನೋ 4 ಸೈಡ್ಸ್ ಇದೆಯಪ್ಪ, ಒಂದು ಸರ್ಕಲ್ ಶೇಪಿಂದ ಯಾವುದನ್ನ ಬಂತು, ಇದಕ್ಕೆ ಸೈಡ್ಸೇ ಇಲ್ಲ, ಇವಾಗ ನಾವು ಹೆಂಗೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡೋದು ಅಂತ. ಸೊ ಇದಕ್ಕೆ ಪೆರಿಮೀಟರ್ ಅಂತ ಕರೆಯಲ್ಲ, ಈ ಮೆಜರ್ಮೆಂಟಿಗೆ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಶೇಪಲ್ಲಿ ಬಂದರೆ, ರೆಕ್ಟ್ಯಾಂಗಲ್ ಇದನ್ನು ಈ ಶೇಪಲ್ಲಿ ಬಂದರೆ ನಾವು ಇದನ್ನು ಪೆರಿಮೀಟರ್ ಅಂತ, ಈ ಮೆಜರ್ಮೆಂಟ್ನ ಪೆರಿಮೀಟರ್ ಅಂತ ಕರಿತೀವಿ. ಸರ್ಕಲ್ ಶೇಪಲ್ಲಿ, ರಾಂಬಸ್, ನೀವು ಸಿಲಿಂಡರ್ ಶೇಪಲ್ಲಿ, ಕೋನ್ ಶೇಪಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನು ಮೆಜರ್ಮೆಂಟ್ ತೊಗೊಳ್ಬೇಕಂದ್ರೆ ಅದನ್ನು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ವಿವರ್ಸ್? ಸೊ ನೆಕ್ಸ್ಟ್ ಮೂವ್ ಆನ್. ಫೈಂಡ್ ದ ಏರಿಯಾ ಆಫ್ ದ ಫಾಲೋಯಿಂಗ್ ಪ್ಯಾರಲಲೋಗ್ರಾಮ್. ಇಲ್ಲೊಂದು ಪ್ಯಾರಲಲೋಗ್ರಾಮ್ ಕೊಟ್ಟಿದ್ದಾರೆ. ಪ್ಯಾರಲಲೋಗ್ರಾಮಲ್ಲಿ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲೆಂತ್ ಮತ್ತು ಬ್ರೆತ್ನ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದೆ ನಿಮಗೆ, ಏರಿಯಾ ಆಫ್ ದ ಪ್ಯಾರಲಲೋಗ್ರಾಮ್ದು ಫಾರ್ಮುಲಾ B/H, ಬೇಸ್ ಇಂಟು ಹೈಟ್. ಎಷ್ಟು ಕೊಟ್ಟಿದ್ದಾರೆ? ಬೇಸ್ 7 ಕೊಟ್ಟಿದ್ದಾರೆ. ಕೆಳಗಡೆ ಇರೋ ಪಾರ್ಟಿಗೆ ನಾವು ಬೇಸ್ ಅಂತ ಕರಿತೀವಿ. ಇಲ್ಲಿ ನಿಂತಿರೋದು ಹೈಟ್ ಬರ್ತಾ ಇದೆಯಲ್ಲ, ಅದನ್ನು ಇಲ್ಲಿ ನೀವು ಟ್ರಯಾಂಗಲ್ನ ನೋಡ್ಕೊಳ್ಬೇಕು. ಇದು ಆ್ಯಂಗಲ್ನ ನೋಡ್ಕೊಳ್ಬೇಕು. ಈ ಆ್ಯಂಗಲ್ ಎಲ್ಲಿದೆ, ಸೊ ಆ ಆ್ಯಂಗಲ್ದು ಶೇಪ್ ನೋಡಿ ಲೆಂತ್ ಮತ್ತು ಬ್ರೆತ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಕೆಳಗಡೆ ಇದೆ, ಇದು ಮೇಲ್ಗಡೆ ಇದೆ. ಸೊ ಇದು ಲೆಂತ್, ಇದು ಬ್ರೆತ್. ಸೊ 7 × 4 28 ಆಗಿರುತ್ತೆ, cm². ಇದು ಯೂನಿಟ್ ಏರಿಯಾದು, cm². ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, 3 cm ಪ್ಲಸ್ ಇಂಟು 5 cm, 5 3s 15. ಫಾರ್ಮುಲಾ ಹಾಕ್ಕೊಳ್ಬೇಕು, B/H, 5 3s 15 ಅಂತ ಆಗುತ್ತೆ. ಇನ್ನೊಂದು ಕೊಟ್ಟಿದ್ದಾರೆ ನಮಗೆ 3.5 × 2.5 ಅಂತ. ಸೊ 2.5 × 3.5 ಎಷ್ಟಾಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ ನೋಡಿ. ಸೊ ನಾವು ಮಲ್ಟಿಪ್ಲೈ ಮಾಡಿದಾಗ 8.75 cm² ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ 4.8 5 cm. ಇಲ್ಲಿ ಆ್ಯಂಗಲ್ ನೋಡಿ, ಆ್ಯಂಗಲ್ ಈ ಥರ ಇದೆ. ಸೊ ಇದು ಬ್ರೆತ್ ಆಗುತ್ತೆ. ನಿಂತಿರೋ ಪಾರ್ಟ್ ಯಾವಾಗಲೂ ಲೆಂತ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಡಿ. ಸೊ ನೀವು ಆ್ಯಂಗಲ್ನ ನೋಡ್ಕೊಳ್ಬೇಕು, ಆ್ಯಂಗಲ್ ಯಾವ ಕಡೆ ಇದೆ ಅಂತ. ಸೊ ಆ್ಯಂಗಲ್ ಈ ಕಡೆ ಇದೆ, ಸೊ ಇದು ಬ್ರೆತ್ ಆಗುತ್ತೆ, ಇದು ಲೆಂತ್ ಆಗುತ್ತೆ. ಸೊ 5 × 4.8. ಸೊ 5 × 4.8ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ 24.0 cm² ಬರುತ್ತೆ. ನೆಕ್ಸ್ಟ್
ಇನ್ನೊಂದು ಕೊಟ್ಟಿದ್ದಾರೆ 4.4 cm 2 cm ಕೊಟ್ಟಿದ್ದಾರೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ದು ಫಾರ್ಮುಲಾ ಹಾಕ್ಕೊಳ್ಬೇಕು. ಬ್ರೆತ್ ಇಂಟು ಹೈಟ್ 2 × 2.4 22.0 cm² ಆಗಿರುತ್ತೆ. ಫಾರ್ಮುಲಾ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗಲ್. ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಇದರದ್ದು ಏರಿಯಾ ನಾವು ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಟ್ರಯಾಂಗಲ್ದು ಫಾರ್ಮುಲಾ ಏನು ಅಂದರೆ 1/2 × BH ಆಗಿರುತ್ತೆ. ಇದು ಟ್ರಯಾಂಗಲ್ ಅಲ್ವಾ, ಅದಕ್ಕೆ ಅದೇ ಒಂದು ಈ ಶೇಪಲ್ಲಿ ಬರ್ತಾ ಇದ್ದರೆ, ಸ್ಕ್ವಯರ್ ಶೇಪಲ್ಲಿ, ರೆಕ್ಟ್ಯಾಂಗಲ್ ಶೇಪಲ್ಲಿ ಬರ್ತಾ ಇದ್ದರೆ ಅದು B × H ಆಗುತ್ತೆ. ಇದು ಟ್ರಯಾಂಗಲ್ ಅಲ್ವಾ, ಸೊ ಫಾರ್ಮುಲಾ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 1/2 × BH. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. H ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಬೇಸ್ ಎಷ್ಟು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. 1/2 × B × H. ಸೊ 1/2 × 4 × 3 2 1s 2 2s ಆಗುತ್ತೆ. ಸೊ 2 3s 6 cm² ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹೈಟ್ ಈ ಕಡೆ ಕೊಟ್ಟಿದ್ದಾರೆ, ಬೇಸ್ ಈ ಕಡೆ ಕೊಟ್ಟಿದ್ದಾರೆ. ಹೈಟ್ ಮತ್ತು ಬೇಸ್ ನಮಗೆ ಗೊತ್ತಿದೆ. ಫಾರ್ಮುಲಾ 1/2 × B × H 5 × 3. ಸೊ 2 1s 2 1.6 ಮಲ್ಟಿಪ್ಲೈ ಆಗುತ್ತೆ. ಸೊ ಡಿವೈಡ್ ಆಗುತ್ತೆ. ಸೊ 5 × 1.6 8 cm² ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಕೊಟ್ಟಿದ್ದಾರೆ ಟ್ರಯಾಂಗಲ್ದು 4 cm 3 cm 1/2 × BH. B = 3 cm, H = 4 cm. 1/2 × 3 × 4 2 1s 2 2s 2 3s 6 ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ 2 cm 3 cm. H ಮತ್ತು B ಗೊತ್ತಿದೆ. 1/2 × BH 2 1s 2 2s 2 1s ಕ್ಯಾನ್ಸಲ್ ಆಯಿತು. 3 ಮಾತ್ರ ಮಿಕ್ಕಿದೆ, 3 cm² ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್. ಇಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂಸನ್ನ ಮಿಸ್ ಮಾಡಿದ್ದಾರೆ. ಬೇಸ್ ಕೊಟ್ಟಿದ್ದಾರೆ, ಇಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ, ಬಟ್ ಹೈಟ್ ಕೊಟ್ಟಿಲ್ಲ. ಹೈಟನ್ನು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಒಂತಿಗೆ ಬೇಸ್ 20 cm ಕೊಟ್ಟಿದ್ದಾರೆ, ಪ್ಯಾರಲೋಗ್ರಾಮ್ 246 ಕೊಟ್ಟಿದ್ದಾರೆ. ಹೈಟನ್ನು ಫೈಂಡ್ ಔಟ್ ಮಾಡೋಣ. ಸೊ ಪ್ಯಾರಲೋಗ್ರಾಮ್ ಹಾಕ್ಕೊಂಡು ಬೇಸ್ ಇಂಟು ಹೈಟ್ ಅಲ್ವಾ ಅದರದ್ದು ಫಾರ್ಮುಲಾ. ಸೊ 246 × 20 × H ಅಂತ ಹಾಕ್ಕೊಂಡು H = 246 / 20 ಮಾಡಿದಾಗ 20ಗೆ ಮಲ್ಟಿಪ್ಲೈ ಡಿವಿಷನ್ ಮಾಡಿದಾಗ ನೋಡಿ, ಇಲ್ಲಿ 12s 20 12 1s 20 1s 20. ನೆಕ್ಸ್ಟ್ 4 ಮಿಕ್ಕುತ್ತೆ, 46 ಆಗುತ್ತೆ. ಸೊ 22s 40 ಆಗುತ್ತೆ, 60 ಇರುತ್ತೆ. 60 ಪಾಯಿಂಟ್ ಇಕ್ಕಿದ್ರೆ 3, ಇಲ್ಲಿ 6 ಮಿಕ್ಕಿರುತ್ತಲ್ವ, ಇಲ್ಲಿ ಪಾಯಿಂಟ್ ಇಟ್ಟಿದ್ರೆ 0 1 ಜಾಸ್ತಿ ಆಗುತ್ತೆ. ಸೊ 23s 60 ಆಗುತ್ತೆ. ಸೊ 12.3 cm. ಸೊ ಇಲ್ಲಿ ನಾವು 12.3 cmನ ಬರೀತೀವಿ. ಸೊ ಇನ್ನೊಂದು ಏನು ಕೊಟ್ಟಿದ್ದಾರೆ, ಬೇಸ್ ಕೊಟ್ಟಿಲ್ಲ, ಇಲ್ಲಿ ಹೈಟ್ ಮತ್ತು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಹೈಟ್ ಎಷ್ಟು ಕೊಟ್ಟಿದ್ದಾರೆ ಅವರು, ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ 54.5 ಕೊಟ್ಟಿದ್ದಾರೆ. ಹೈಟ್ 15 ಕೊಟ್ಟಿದ್ದಾರೆ. ಬೇಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹಾಕ್ಕೊಳ್ಬೇಕು. ಇಂಟು ಬೇಸ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು B ಅಂತ ಬರ್ಕೊಳ್ಳಿ. H ಕೊಟ್ಟಿದ್ದಾರೆ 15 ಅಂತ ಬರ್ಕೊಳ್ಳಿ. ಸೊ B = 154.5 / 15. ಸೊ ಡಿವಿಷನ್ ಮಾಡಿದಾಗ ಸೊ ನಮಗೆ ಎಷ್ಟು ಬರುತ್ತೆ, 10.3 cm ಬರುತ್ತೆ. ಸೊ ಇಲ್ಲಿ ಡಿವೈಡ್ ಮಾಡಿದ್ದೀನಿ ನೋಡಿ, 15 1s 15. ಸೊ 4 ಮತ್ತು ಇದು 5 ಕೆಳಗಡೆ ಇಡ್ಸ್ಕೊಂಡಿದ್ದೀವಿ. ಈ ಪಾಯಿಂಟ್ ಹೋಗೋಕ್ಕೆ ಇಲ್ಲಿ 0ನ ಎಕ್ಸ್ಟ್ರಾ ಹಾಕಿದ್ದೀವಿ. 15 3s 45 ಆಗುತ್ತೆ. ಸೊ 10.3 cm ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಅಂದರೆ, ಬೇಸ್ ಇಲ್ಲಿ ಕೊಟ್ಟಿಲ್ಲ, ಹೈಟ್ ಮತ್ತು ಪ್ಯಾರಲೋಗ್ರಾಮ್ ಯಾವ ಥರ ಸೆಕೆಂಡ್ ಒಂತಿಗೆ ಕೊಟ್ಟಿತ್ತು ಆ ಥರನೇ ಹೈಟ್ ಮತ್ತು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ, ಬೇಸ್ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ಹಾಕ್ಕೊಂಡಿದ್ದೀವಿ. ಪ್ಯಾರಲೋಗ್ರಾಮ್ದು ಎಷ್ಟು ಕೊಟ್ಟಿದ್ದಾರೆ ಹಾಕ್ಕೊಂಡಿದ್ದೀವಿ, ಹೈಟ್ ಎಷ್ಟು, ಬೇಸನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಷ್ಟು ಹಾಕ್ಕೊಂಡು B = 48.72 / 8.4 ಆಗಿರುತ್ತೆ. ಸೊ ಅದನ್ನು 2ನಲ್ಲಿ ಡಿವೈಡ್ ಮಾಡಿದ್ದೀವಿ, /2 ನಾವು ಇದು /2 ಮಾಡಿದ್ದೀವಿ. 4.2 24.36ಗೆ ಡಿವೈಡ್ ಆಗಿದೆ. ಮತ್ತೆ ಅದನ್ನು ಡಿವೈಡ್ ಮಾಡಿದ್ದೀವಿ ಯಾವುದರಲ್ಲಿ ಅಂದರೆ, ಮತ್ತೆ 2ಇಂದನೇ ಡಿವೈಡ್ ಮಾಡಿದ್ದೀವಿ. 2.1 12.18 ಆಗಿರುತ್ತೆ. ಸೊ ಮತ್ತೆ ಅದನ್ನು ಡಿವೈಡ್ ಮಾಡಿದ್ದೀವಿ. 0.1
0.6 ಬರುತ್ತೆ. ಇದ್ರದ್ದು ಆನ್ಸರ್ ಬಿ ಈಸ್ ಈಕ್ವಲ್ ಟು 0.6. ಆ್ಯಡ್ ಮಾಡಿ ನೋಡಿ ನೀವು 2.1 ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ 12.18 ಹಾಕ್ಕೊಂಡು ನೀವು ಡಿವೈಡ್ ಮಾಡಿದಾಗ 0.6 cm ಬರುತ್ತೆ. ಸೊ ಇದನ್ನು 0.6 cm ಇಲ್ಲಿ ಬರ್ಕೊಂಡಿದ್ದೀವಿ. 15 ಇಲ್ಲಿ ಬೇಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿಲ್ಲ, ಬಟ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಹಾಕ್ಕೊಳ್ಳಿ. ಫಾರ್ಮುಲಾ ಹಾಕ್ಕೊಂಡು ಹೈಟನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಇಲ್ಲಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹಾಕ್ಕೊಂಡಿದ್ದೀವಿ, ಬೇಸ್ ಹಾಕ್ಕೊಂಡಿದ್ದೀವಿ, ಎಚ್ ಹಂಗೆ ಬರ್ಕೊಂಡಿದ್ದೀವಿ. ಸೊ ಎಚ್ ಈ ಕಡೆ ಬಂದಾಗ ಸೊ ಇದು ಮೇಲ್ಗಡೆ ಹೋಗುತ್ತೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಡಿವೈಡೆಡ್ ಬೈ 15.6 ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಅದನ್ನು ಡಿವೈಡ್ ಮಾಡಿದಾಗ 7.8, 8.19 ಬಂದಿರುತ್ತೆ. ಇಲ್ಲಿ ಡಿವೈಡ್ ಮಾಡಿದ್ದೀನಿ ನೋಡಿ. 7.8 ಮತ್ತು 8.19 ನಾವು ಡಿವೈಡ್ ಮಾಡಿದಾಗ 19 ಆ ಥರ ಇದೆ. 0 ಇಲ್ಲಿ ಹಾಕ್ಕೊಂಡು ಒಂದು 19 ಕೆಳಗಡೆ ಹಾಕ್ಕೊಂಡ್ರೆ 7.5 1.19 ಆಗಿರುತ್ತೆ. ಸೊ ಆನ್ಸರ್ ಈಸ್ 1.05 ಹೈಟ್ cm ಬರುತ್ತೆ ನಮಗೆ. ನೆಕ್ಸ್ಟ್ ಇಲ್ಲಿ ಸೇಮ್ ಥಿಂಗ್ ಕೊಟ್ಟಿದ್ದಾರೆ, ಬಟ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಅದನ್ನು ನಾವು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿದ್ದೀವಿ. ಇದು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಬೇಸ್, ಹೈಟ್, ಏರಿಯಾ. ಇಲ್ಲಿ ಬೇಸ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಹಾಫ್ ಇಂಟು BH, ಹಾಫ್ ಹಂಗೆ ಇರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರಲ್ವ, ಬಿ ಕೊಟ್ಟಿದ್ದಾರೆ 15, H ಹಂಗೆ ಇರುತ್ತೆ. ಸೊ ನೆಕ್ಸ್ಟ್ 2 1s 2 7.5 ಇದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. 2 1s 2 7.5 ಇಲ್ಲಿ ಮಾಡಿದ್ದೀವಿ ನೋಡಿ. 2ಗೆ 14 ಹಾಕ್ಕೊಂಡು ಆಮೇಲೆ 10 ಮಿಕ್ಕುತ್ತೆ, 5 ಅಂತ ಹಾಕಿದ್ದೀವಿ. ನೆಕ್ಸ್ಟ್ 7.5 1s 1 ಇಲ್ಲಿ 87/7.5 ಬಂದಿದೆ. ಅದನ್ನು ನಾವು ಡಿವೈಡ್ ಮಾಡಿದಾಗ 7.5 ಇಂಟು 87ನ 11s ಹೋಗುತ್ತೆ, ಆಮೇಲೆ 120 ಮಿಕ್ಕುತ್ತೆ, ಆಮೇಲೆ 75 1s ಹೋಗುತ್ತೆ, 45 ಮಿಕ್ಕುತ್ತೆ, ಪಾಯಿಂಟ್ ಇಟ್ಟರೆ 0 ಆಗುತ್ತೆ, 76 ಫಾರ್ 50 ಆಗುತ್ತೆ. ಸೊ ಟೋಟಲ್ ಆಗಿ H ಇಸ್ ಈಕ್ವಲ್ ಟು 11.6 cm ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಬೇಸ್ ಕೊಟ್ಟಿಲ್ಲ, ಇಲ್ಲಿ ನೋಡಿ ಬೇಸ್ ಕೊಟ್ಟಿಲ್ಲ, ಹೈಟ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ನಾವು ಈ ಬೇಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಈಸ್ ಈಕ್ವಲ್ ಟು 3.4 cm, ಏರಿಯಾ ಆಫ್ ಟ್ರಯಾಂಗಲ್ ಇಷ್ಟು ಕೊಟ್ಟಿದ್ದಾರೆ. 2 1s 2 15.7 ಕ್ಯಾನ್ಸಲ್ ಮಾಡಿದ್ದೀವಿ. ಬಿ ಈಸ್ ಈಕ್ವಲ್ ಟು 1256 ಡಿವೈಡೆಡ್ ಬೈ 15/7 ಅಂತ ಕೊಟ್ಟಿದ್ದಾರೆ. ಸೊ 15/7ಗೆ ನಾವು 8 ಜನ ಮಲ್ಟಿಪ್ಲೈ ಮಾಡಿದ್ರೆ 1256 ಬರುತ್ತೆ. ಇದನ್ನು ಡೈರೆಕ್ಟಾಗಿ ಎಲ್ಲ ಕ್ಯಾನ್ಸಲ್ 0.0 ಬರುತ್ತೆ. ಸೊ ಇದನ್ನು ನೀವು ಮಿಲಿಮೀಟರಲ್ಲಿ ಕೊಟ್ಟಿದ್ದಾರೆ, ಮಿಲಿಮೀಟರಲ್ಲೇ ಬರಿಬೇಕು. ನೆಕ್ಸ್ಟ್ C1 ಇಲ್ಲಿ ನೋಡಿ ಬೇಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿಲ್ಲ, ಏರಿಯಾ ಆಫ್ ಟ್ರಯಾಂಗಲ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಈ ಥರ ಬರ್ಕೊಳ್ಬೇಕು. ಬೇಸ್ 24 22, H ಕೊಟ್ಟಿಲ್ಲ, ಏರಿಯಾ ಆಫ್ ಟ್ರಯಾಂಗಲ್ 170.5 cm ಇದೆ. ಸೊ ಇದನ್ನು ಹಾಫ್ ಇಂಟು BH, 2 1s 2 11s, H ಇಸ್ ಈಕ್ವಲ್ ಟು 170 ಡಿವೈಡೆಡ್ ಬೈ 11. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ 15.5 cm ಬರುತ್ತೆ. ಸೊ ಇಲ್ಲಿಂದ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. PQRS ಇಸ್ ಎ ಪ್ಯಾರಲೋಗ್ರಾಮ್. ಇಲ್ಲಿ ನೋಡಿ PQRS ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. QM ಇಸ್ ಈಕ್ವಲ್ ಟು ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. PQRS QM is the height from the Q. QM ಒಂದು ಹೈಟ್ ಬಂದಿದೆ, ಮತ್ತು QN is the height from Q to PS. PSಗೆ ಇಲ್ಲಿ QM ಒಂದು ಹೈಟ್ ಬಂದಿದೆ. ನೆಕ್ಸ್ಟ್ QM ಒಂದು ಹೈಟ್ ಬಂದಿದೆ. ಇಫ್ SR is equal to 12, S ಮತ್ತು R ಬಂದು 12 ಕೊಟ್ಟಿದ್ದಾರೆ, 12 cm. QM is equal to 7.C, Q ಮತ್ತು M ಇದು ಹೈಟ್ ಕೊಟ್ಟಿದ್ದಾರೆ, 7.6 ಕೊಟ್ಟಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಫ್ PQRS
ಕ್ಯೂ ಎನ್ ಇಫ್ ಪಿ ಎಸ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಪಿ ಎಸ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಪಿ ಮತ್ತು ಎಸ್ 8 ಸೆಂಟಿಮೀಟರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಪಿ ಕ್ಯೂ ಆರ್ ಎಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ಆರ್ ಎಸ್ ಇಂಟು ಕ್ಯೂ ಎಮ್ ಅಲ್ವಾ. ಸೊ ಹೈಟ್ ಇಂಟು ಬೇಸ್, ಇದು ಹೈಟ್ ಕೊಟ್ಟಿದ್ದಾರೆ, ಅವರು ಲೆಂತ್ ಕೊಟ್ಟಿದ್ದಾರೆ, ಬ್ರೆತ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ನಾವು ಇಂಟು ಮಾಡಿದಾಗ 19.2 cm ಸಿಗುತ್ತೆ. ನೆಕ್ಸ್ಟ್ ಇವಾಗ ನಾವು ಕ್ಯೂ ಎನ್ ಫೈಂಡ್ ಔಟ್ ಮಾಡಬೇಕು. ಪಿ ಎಸ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಕ್ಯೂ ಮತ್ತು ಎನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಪಾಯಿಂಟನ್ನು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡೋದಕ್ಕೆ 8 ಇದ್ದಿದ್ದು 80 ಆಗುತ್ತೆ. ಪಾಯಿಂಟ್ ರಿಮೂವ್ ಮಾಡಿ ಕೆಳಗಡೆ ಇದು ಮೇಲ್ಗಡೆ ಬರ್ಕೊತಾ ಇದ್ದೀವಲ್ವಾ, 912 ಆಗುತ್ತೆ. ಇದು 8 ಇದ್ದಿದ್ದು 80 ಆಗುತ್ತೆ, ಯಾಕಂದರೆ ಪಾಯಿಂಟ್ ರಿಮೂವ್ ಮಾಡಿದ್ದೀವಿ ಅದಕ್ಕೆ. ಕ್ಯೂ ಎನ್ ಈಸ್ ಈಕ್ವಲ್ ಟು 10 2 ಟೇಬಲಲ್ಲಿ ನಾವು 5 ಟೇಬಲಲ್ಲಿ ಇದನ್ನು ಡಿವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇದನ್ನು 11.4 cm ಬರುತ್ತೆ. ಡಿ ಎಲ್ ಆ್ಯಂಡ್ ಬಿ ಎಮ್ ಆರ್ ದ ಹೈಟ್ ಆಫ್ ದ ಸೈಡ್ ಎ ಬಿ ಸಿ. ಎ ಬಿ ಸಿ ಡಿ ಅಂತ ಒಂದು ಪ್ಯಾರಲೋಗ್ರಾಮ್ ಇದೆ. ಅದರಲ್ಲಿ ಡಿ ಎಲ್ ಮತ್ತು ಬಿ ಎಮ್, ಡಿ ಎಲ್ ಮತ್ತು ಬಿ ಎಮ್ ಹೈಟ್ ಇರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಇರುತ್ತೆ. ಸೊ ಏರಿಯಾ ಪ್ಯಾರಲೋಗ್ರಾಮ್ ಕೊಟ್ಬಿಟ್ಟಿದ್ದಾರೆ 1470 ಅಂತ, 1470 ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು 35 cm. ಎ ಬಿ ಎಷ್ಟಿದೆ ಅಂದರೆ 35 cm ಇದೆ. ಆ್ಯಂಡ್ ಎ ಡಿ, ಎ ಮತ್ತು ಡಿ ಎಷ್ಟು ಕೊಟ್ಟಿದ್ದಾರೆ ಅವರು 49 ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ಬಿ ಎಮ್ ಆ್ಯಂಡ್ ಡಿ ಎಲ್. ಇವಾಗ ಲೆಂತನ್ನ ಫೈಂಡ್ ಔಟ್ ಮಾಡಬೇಕು, ಡಿ ಎಲ್ ಮತ್ತು ಬಿ ಎಮ್ದು. ಸೊ ಈಸಿಯಾಗಿ ಮಾಡ್ಬೋದಲ್ವಾ. ಇದು ಬೇಸ್ ಕೊಟ್ಟಿದ್ದಾರೆ, ಅದಕ್ಕೆ ಲೆಂತ್ ಇದರಲ್ಲಿ ಬೇಸ್ ಕೊಟ್ಟಿದ್ದಾರೆ, ಅದಕ್ಕೆ ಲೆಂತ್ ಇದು. ನೆಕ್ಸ್ಟ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಟೋಟಲ್ ಆಗಿ ಕೊಟ್ಟಿದ್ದಾರೆ. ಬಿ ಎಮ್ ಆ್ಯಂಡ್ ಡಿ ಎಲ್ದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಸ್ಟ್ ನಾವು ಬಿ ಎಮ್ದು ಫೈಂಡ್ ಔಟ್ ಮಾಡೋಣ. ಡಿ ಎಲ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇಸ್ ಈಕ್ವಲ್ ಟು 170 ಇಸ್ ಈಕ್ವಲ್ ಟು 35 ಇಂಟು ಡಿ ಎಲ್, ಹೈಟ್ ಇಂಟು ಬೇಸ್ ಹಾಕ್ಕೊಂಡಿದ್ದೀವಿ. ಸೊ 35 1 35 42 ಅಂದರೆ ಡಿ ಎಲ್ ಇಸ್ ಈಕ್ವಲ್ ಟು 42 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಡಿ ಎಲ್ ಫೈಂಡ್ ಔಟ್ ಮಾಡಿದ್ದೀವಿ. ಈಗ ಬಿ ಎಮ್ ಇಲ್ಲಿ ನೋಡಿ, ಬಿ ಎಮ್ ಫೈಂಡ್ ಔಟ್ ಮಾಡಿ, ಬಿ ಎಮ್ ಹಾಕೋಕ್ಕೆ ಇದನ್ನ ಬೇಸ್ ಆಗುತ್ತೆ ಎ ಡಿ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಎ ಡಿ ಇಂಟು ಬಿ ಎಮ್. ಇಷ್ಟು ಎ ಡಿ ಎಷ್ಟು ಕೊಟ್ಟಿದ್ದಾರೆ ಆಲ್ರೆಡಿ ನಮಗೆ ಹೇಳಿದ್ದಾರೆ, ಎ ಡಿ 49 ಅಂತ. ಸೊ ಅದಕ್ಕೆ ನಾವು 49 ಇಂಟು ಬಿ ಎಮ್ ಇಸ್ ಈಕ್ವಲ್ ಟು 1470. 49 1 30. ಸೊ ಬಿ ಎಮ್ ಇಸ್ ಈಕ್ವಲ್ ಟು 30 cm ಆಗಿರುತ್ತೆ. ಇದು ತುಂಬ ಈಸಿ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿಗೆ, ಅದು ಬಂದೇ ಬರುತ್ತೆ. ಸೊ ಇನ್ ಟ್ರೈಯಾಂಗಲ್ ಎ ಬಿ ಸಿ ಈಸ್ ಎ ರೈಟ್ ಆ್ಯಂಗಲ್ಡ್ ಅಟ್ ಎ ಫಿಗರ್ 9.6. ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಇಫ್ ಎ ಬಿ ಈಸ್ 5 centimeter, ಬಿ ಸಿ ಈಸ್ 13 centimeter ಆ್ಯಂಡ್ ಎ ಸಿ ಈಸ್ 12 centimeter, ಫೈಂಡ್ ದ ಏರಿಯಾ ಆಫ್ ಎ ಬಿ ಸಿ ಆ್ಯಂಡ್ ಆಲ್ಸೋ ಫೈಂಡ್ ದ ಲೆಂತ್ ಆಫ್ ಎ ಡಿ. ಸೊ ಇಲ್ಲಿ ನೋಡಿ ಒಂದು ಟ್ರೈಯಾಂಗಲ್ ಇದೆ, ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಆ್ಯಂಗಲ್ ಟ್ರೈಯಾಂಗಲ್. ನೆಕ್ಸ್ಟ್ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಎ ಡಿ ಪರ್ಪೆಂಡಿಕ್ಯುಲರ್ ಇದೆ ಬಿ ಸಿಗೆ. ಸೊ ಎ ಬಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 5 centimeter ಕೊಟ್ಟಿದ್ದಾರೆ. ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 13 centimeter ಕೊಟ್ಟಿದ್ದಾರೆ. ಎ ಸಿ ಎಷ್ಟು ಕೊಟ್ಟಿದ್ದಾರೆ 12 centimeter ಕೊಟ್ಟಿದ್ದಾರೆ. ಸೊ ನಾವು ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡಬೇಕು ಮತ್ತು ಎ ಡಿ ಕೂಡ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಹಾಕ್ಕೊಳ್ಳಿ, ಎ ಬಿ ಇಂಟು ಎ ಸಿ ಹಾಕ್ಕೊಳ್ಳಿ, ಎ ಬಿ ಇಂಟು ಎ ಸಿ. ಸೊ 1/2 ಇಂಟು 5 ಇಂಟು 12, 5 ಇಂಟು 12 ಹಾಕಿದ್ರೆ 2 1 2 6 5 6 30 cm. ಸೊ ಏರಿಯಾ ಆಫ್ ಎ ಬಿ ಸಿ ನಾವು ಬಂದಿದೆ 30 cm ಅಂತ. ಸೊ ಇವಾಗ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಎ ಡಿನ ಫೈಂಡ್ ಔಟ್ ಮಾಡಬೇಕಲ್ವಾ ಇದನ್ನು. ಸೊ ಇಲ್ಲಿ ನೋಡ್ಕೊಳ್ಳಿ, ಏರಿಯಾ ಆಫ್ ಎ ಬಿ ಸಿ ಇಂಟು 1/2 ಇಂಟು ಬೇಸ್ ಇಂಟು ಹೆಚ್ ಅಂತ ಹಾಕ್ಕೊಂಡಿದ್ದೀವಿ. 30 ಈಸ್ ಈಕ್ವಲ್ ಟು 1/2 ಇಂಟು ಬಿ ಸಿ ಇಂಟು ಎ ಡಿ. 30 ಈಸ್ ಈಕ್ವಲ್ ಟು 1/2 ಇಂಟು ಬಿ ಸಿ ಇಂಟು ಎ ಡಿ ಇದೆ. 30 ಈಸ್ ಈಕ್ವಲ್ ಟು 1/2 13 ಇದೆ,
ಎ ಡಿ ಇದೆ 13 ಕೊಟ್ಟಿದ್ದಾರಲ್ವಾ ಬಿ ಸಿದು ವ್ಯಾಲ್ಯೂ. ಎ ಡಿ ಈಸ್ ಈಕ್ವಲ್ ಟು 30 ಇಂಟು 2 ಡಿವೈಡೆಡ್ ಬೈ 13 ಕೆಳಗಡೆ ಇದೆ, 30 ಇಂಟು 2 ಇದು ಕ್ರಾಸ್ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಹೋಗಿದೆ, ಡಿವೈಡೆಡ್ ಬೈ ಹೋಗಿದೆ ಅಲ್ವಾ, ಅದಕ್ಕೆ ಇದನ್ನ 2 ಮೇಲ್ಗಡೆ ಹೋಗಿದೆ, ಅದ್ರ 1 ಕೆಳಗಡೆ ಬಂದಿದೆ. ಸೊ 13 ಕೆಳಗಡೆ ಬಂದಿದೆ. ಇದನ್ನ ಡಿವೈಡ್ ಮಾಡಿದಾಗ ಇದು ರೂಲ್ ಅಲ್ವಾ. ಸೊ ನೋಡಿ ಹೇಳ್ತಾ ಇದ್ದೀನಿ. ಸೊ ಈ ವ್ಯಾಲ್ಯೂ ಅಪ್ಪರ್ ಹೋಗಿದೆ, ಇದು ಕೆಳಗಡೆ ಬಂದಿದೆ. ಯಾಕಂದ್ರೆ ಡಿವೈಡೆಡ್ ನಾವು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದ್ದಿದ್ದು ಡಿವಿಷನ್ ಫಾರ್ಮಲ್ಲಿ ಬರೀತಾ ಇದ್ದೀವಿ. ಅದಕ್ಕೆ 13 ಅಷ್ಟೇ, ಇದ್ರ ಕೆಳಗಡೆ ಏನೂ ಇರಲಿಲ್ಲ ಅಂದರೆ 1 ಇದೆ ಅಂತ. ಇದು ಅಷ್ಟೇ ರಿವರ್ಸ್ ಆಗಿದೆ, 13 ಕೆಳಗಡೆ ಹೋಗಿದೆ, 1 ಮೇಲ್ಗಡೆ ಹೋಗಿದೆ ಇಲ್ಲಿ, ಅದಕ್ಕೆ 13 ಕೆಳಗಡೆ ಇರೋದು. ಸೊ ಎ ಡಿ ಈಸ್ ಈಕ್ವಲ್ ಟು 30 ಇಂಟು 2 60 13ಗೆ ನಾವು ಡಿವೈಡ್ ಮಾಡಿದಾಗ 4.6 cm ನಮಗೆ ಬರುತ್ತೆ. ಎ ಡಿ ಕೂಡ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಎ ಐಸೋಸೆಲಸ್ ವಿತ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಈಸ್ ಈಕ್ವಲ್ ಟು 7.5 and ಬಿ ಸಿ ಈಸ್ ಈಕ್ವಲ್ ಟು 9 cm. ದ ಹೈಟ್ ಎ ಡಿ ಫ್ರಮ್ ಎ ಟು ಬಿ ಸಿ ಈಸ್ 6 cm. Find the area of triangle ABC. What will be the height from C to AB, that is CE. ಸೊ ಒಂದು ಟ್ರಯಾಂಗಲ್ ಇದೆ ಎ ಬಿ ಸಿ ಅಂತ, ಅದರಲ್ಲಿ ಅದು ಐಸೋಸೆಲಸ್ ಟ್ರಯಾಂಗಲ್. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇದೆ, ಇದು ಎಷ್ಟಿದೆ, ಇದು ಕೂಡ ಅಷ್ಟೇ ಇದೆ. ಬಿ ಸಿ ಎಷ್ಟಿದೆ ಅಂದರೆ 9. ಸೊ ಎ ಬಿ ಎಷ್ಟಿದೆ, ಎ ಸಿ ಕೂಡ ಅಷ್ಟೇ ಇದೆ. ಸೊ 7.5 7.5 ಇದೆ. ನೆಕ್ಸ್ಟ್ ಬಿ ಸಿ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ಬಿ ಸಿ 9 ಸೆಂಟಿಮೀಟರ್ ಇದೆ. ದ ಹೈಟ್ ಆಫ್ ಎ ಡಿ, ಹೈಟ್ ಇಲ್ಲಿದೆ ನೋಡಿ, ಅದು ಎ ಡಿ ಎ ಇಂಟು ಬಿ ಸಿ. ಸೊ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಇದೆ ಅಂತ ಹೇಳಿದ್ದಾರೆ. ಸೊ ಈಸ್ 6 ಸೆಂಟಿಮೀಟರ್ ಇದೆ ಇದು. ಫೈಂಡ್ ದ ಏರಿಯಾ ಆಫ್ ಎ ಬಿ ಸಿ. ಸೊ ಏರಿಯಾ ಮತ್ತೆ ಫೈಂಡ್ ಔಟ್ ಮಾಡಬೇಕು. ವಾಟ್ ವಿಲ್ ದ ಹೈಟ್ ಫ್ರಮ್ ಸಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ಎ ಬಿಗೆ ಪರ್ಪೆಂಡಿಕ್ಯುಲರ್ ಏನಿದೆ, ಇದು ಸಿ, ಇ ಸಿ ಇದೆ, ದಟ್ ಈಸ್ ಇ ಸಿ. ಸೊ ಇದು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇ ಸಿ ಫೈಂಡ್ ಔಟ್ ಮಾಡಬೇಕು ಮತ್ತು ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ಆಫ್ ಟ್ರಯಾಂಗಲ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಯಾಕಂದರೆ ಹೈಟ್ ಗೊತ್ತಿದೆ, ಬೇಸ್ ಗೊತ್ತಿದೆ, 6 cm ಗೊತ್ತಿದೆ, 9 cm ಗೊತ್ತಿದೆ. ಸೊ ಅದನ್ನು ನಾವು ಮಾಡಬಹುದು. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಕ್ಕೊಳ್ಳಿ, ಹಾಫ್ ಇಂಟು 9 cm ಇಂಟು 6 cm. ಸೊ 2 1s 2 3s 9 3s 27 ಇದೆ. ಸೊ ಏರಿಯಾ ಆಫ್ ಎ ಬಿ ಸಿ ಫೈಂಡ್ ಔಟ್ ಮಾಡೋಕ್ಕೆ ಇವಾಗ ನೋಡ್ಕೊಳ್ಳಿ, ಇದನ್ನು ನಾವು ಇವಾಗ ಇ ಸಿನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಈ ಕಡೆದನ್ನ ಹಾಕ್ತಾ ಇದ್ದೀವಿ. 27 ಸಿಕ್ಕಿದೆ ನಮಗೆ, ಹಾಫ್ ಸಿಕ್ಕಿದೆ, ಬೇಸ್ ಎಷ್ಟು ಕೊಟ್ಟಿದ್ದಾರೆ 7.5 cm ಕೊಟ್ಟಿದ್ದಾರೆ. ಇಟ್ ಈಸ್ ಈಕ್ವಲ್ ಟು ಸಿ ಇ. ಈ ಸಿ ಇ ಈ ಕಡೆ ಹೋದರೆ 27 ಇಲ್ಲಿ ಬರುತ್ತೆ, ಇಂಟು 2 ಇಂಟು 10. ಸೊ 10 ಯಾಕಪ್ಪ ಹಾಕೊಂಡಿದ್ದೀವಿ ಅಂದರೆ 7.5 ಇತ್ತು, ಇದು 0ನ ರಿಮೂವ್ ಮಾಡಿದ್ದೀವಿ, ಪಾಯಿಂಟನ್ನು ರಿಮೂವ್ ಮಾಡಿದ್ದೀವಲ್ವ, ಅದಕ್ಕೆ 10 ಹಾಕ್ಕೊಂಡಿದ್ದೀವಿ. ಇಲ್ಲಿ 10 ಹಾಕ್ಕೊಂಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಪಾಯಿಂಟ್ ರಿಮೂವ್ ಮಾಡಿದ್ದೀವಿ, 75 ಮಾಡಿದ್ದೀವಿ, 7.5ಗೆ 75 ಮಾಡಿದ್ದೀವಿ, ಅದಕ್ಕೆ ಇಂಟು 10 ಹಾಕ್ಕೊಂಡಿದ್ದೀವಿ. 27 ಇಂಟು 2 ಇಂಟು 10 ಡಿವೈಡೆಡ್ ಬೈ 75. ಸೊ 27 9s 3 9s 325 ಇದು ಎರಡು 3ಇಂದ ಡಿವೈಡ್ ಮಾಡಿದ್ದೀವಿ, ಮತ್ತು 10ನ 5ಅಲ್ಲಿ ಡಿವೈಡ್ ಮಾಡಿದ್ದೀವಿ. 5 5s 5 2s. ಸೊ ಇಲ್ಲಿ ಮೇಲ್ಗಡೆ 9 2 2 ಮಿಕ್ಕಿದೆ, 9 2s 18 18 2s 36, ಕೆಳಗಡೆ 5 ಮಾತ್ರ ಮಿಕ್ಕಿದೆ. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ 7.2 cm ಬರುತ್ತೆ. ಸೊ ಸಿ ಎಷ್ಟಿದೆ ನಮ್ಮದು ಅಂದರೆ 7.2 cm ಇದೆ. ಸೊ ಅರ್ಥ ಆಯ್ತಾ ವಿವರ್ಸ್? ನಿಮಗೆ ಏನಾನ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು, ನಾನು ಇನ್ನೊಂದ್ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡ್ತೀನಿ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಹಂಗೆ ಹೋಗ್ತೀರಾ, ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಶೇರ್ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.